ಯುದ್ಧ ನಡೀತಾ ಇತ್ತು. ಎಲ್ಲ ನೋಡ್ತಾ ಇದ್ರೆ ಟಿ ವಿನಲ್ಲಿ. ನಮ್ಮ ಅಕ್ಕ ತಂಗಿಯರು ಅವ್ವಂದಿರು ಧಾರಾವಾಹಿಗೆ ಭಾರಿ ಪ್ರಿಯರು. ಆ ಮಧ್ಯದಲ್ಲಿ ನಾವೇನಾದ್ರು ನ್ಯೂಸ್ ಹಾಕೋದು ಮೊದಲೇ ಏಕಾಗ್ತೆ ಹಂಗೆ ಹಿಂಗೆ ಅನ್ನೋರು. ಈಗ ಈ ಟೈಮಲ್ಲಿ 27 ಈಚೆಗೆ ನ್ಯೂಸ್ ಹಾಕಿದ್ರೆ ಅವರು ಕಿವಿ ಕೊಟ್ಕೊಂಡು ಕೇಳ್ತಾ ಕೊಡ್ತಿರೋ ಧಾರಾವಾಹಿ ಹೆಂಗಾರ ಅಲ್ಲಿ ನ್ಯೂಸ್ ನೋಡೋಣ ಅಂತ ದೇಶದ ಬಗ್ಗೆ ಅವ್ರಿಗೂ ಅಷ್ಟು ಪ್ರೀತಿ ಮತ್ತು ಅಭಿಮಾನ ಇತ್ತು. ದೇಶದ ಬಗ್ಗೆ ಚಿಂತೆ ಮಾಡಬೇಡಿ, ದೇಶ ಸುರಕ್ಷಿತವಾದ ಕೈಯಲ್ಲಿದೆ, ಸುರಕ್ಷಿತವಾಗಿರುತ್ತೆ. 2000 ಮೊದಲು ನಡೆದಂಥ ಸರ್ಜಿಕಲ್ ಸ್ಟ್ರೈಕಿಗೆ ಸಬೂತ್ ಬೇಕು, ನಮಗೆ ವಿಟ್ನೆಸ್ ಕೊಡಿ ಅಂತ ಕೇಳ್ತಿದ್ರಲ್ಲ, ಅವ್ರಿಗೆ ಅಲ್ಲೇ ಹೊಡೆದು ಅಲ್ಲೇ ವಿಟ್ನೆಸ್ ತೆಗೆದು ಅಲ್ಲೇ ಬೆಳಿಗ್ಗೆ 6 ಗಂಟೆಗೆ ಯಾಕೆ ನೋಡಪ್ಪ ನಿನ್ನ ವಿಟ್ನೆಸ್ ನಾವು ಹೊಡೆದಿದ್ದೀವಿ, ನೀವು ನೋಡ್ಕೊಳ್ಳಿ ಅಂತಂದ್ರು. ಆ ನೋಡಾದ್ಮೇಲೆ ನಮ್ಮ ಮಹಾನ್ ವ್ಯಕ್ತಿಗಳು ಸದಾ ಸಿಂಧೂರ ಹಾಕೊಂಡು ಶುರು ಮಾಡಿಬಿಟ್ರು. ನೀವು ನೋಡಿರ್ಬೇಕೇನೋ, ಸಿಂಧೂರ ಹಾಕೊಂಡು ಹಣೆಗೆ ಸಿಂಧೂರು, ಆಪರೇಷನ್ ಸಿಂಧೂರು ಅಂತ ಹೇಳಿ ಅವರು ಸಿಂಧೂರ ತೆಗೆದು ಹಾಕಾಗ್ಬಿಟ್ರು. ಮತ್ತೆ ಇದು ಕೇಳ್ತಿದ್ದವರು, ಇಲ್ಲ ನಾವು ದೇಶಕ್ಕಾಗಿ ಎಲ್ಲನೂ ತ್ಯಾಗ ಮಾಡ್ತೀವಿ, ನಾವು ದೇಶಕ್ಕಾಗಿ ಸಪೋರ್ಟ್ ಕೊಡ್ತೀವಿ, ನಾವು ದೇಶಕ್ಕಾಗಿ ಇದು ಮಾಡ್ತೀವಿ ಅನ್ನೋದ ಅವರ ಭಾವನೆಗಳು ಹೆಂಗ್ ಬಂದು ಅಂತಂದ್ರೆ ಸ್ವರವಾಗಿ ಬಂದು ಒಬ್ಬರೇನಾರ ಮಾತಾಡಿದ್ರೆ ಆ ಥರ ಮಾತಾಡ್ಬೇಡಪ್ಪ, ನೀನು ದೇಶದ ಬಗ್ಗೆ ಆ ಥರ ಮಾತಾಡಬೇಡ ಅಂತಂದ್ರು. ಆಗ ಮತ್ತೆ ಮಾತಾಡ್ತಿದ್ದವನಿಗೆ ಉತ್ಸಾಹ ಕೊಡ್ತಿದ್ದಾರೆ ಹೊತ್ತು ಇವತ್ತು ಮಾತಾಡಬೇಡ ಅಂತ ಹೇಳ್ತಿದ್ದಾರೆ. ದಯವಿಟ್ಟು ಚಿಂತೆ ಮಾಡಬೇಡಿ, ದೇಶ ಸುರಕ್ಷಿತವಾಗಿದೆ. 26 ಜನರನ್ನು ಸತ್ತರೆ 23 ನಿಮಿಷದಲ್ಲಿ 26 ಸಿಂಧೂರಗಳನ್ನು ಅಳಿಸಿದಂತಹ ಜಾಗವನ್ನು ಧ್ವಂಸ ಮಾಡಿ ಬಂದರು. ಯಾರು ಮಾಡಿದರು? ದೇಶದ ಹಿತ ಕಾಯ್ದಿದ್ದಂಥ ಸೈನಿಕರಿಗೆ ಕೊಟ್ಟಂತಹ ಪ್ರೋತ್ಸಾಹಕರು. ಸೈನಿಕರಿಗೆ ಕೊಟ್ಟಲ್ಲ, ನೀನು ಹೋಗಪ್ಪ ಫುಲ್ ಬಿಟ್ಬಿಟ್ಟಿದ್ದೀವಿ, ನೀನು ಹೊಡೆದೊಡ್ಬ ಅಂತನಕ್ಕೆ ಕೊಟ್ಟು ಬಂದರು. ಇದರಿಂದ ನೀವೇನೋ ಚಿಂತೆ ಮಾಡಬೇಡಿ, ನೀವು ಧೈರ್ಯವಾಗಿ ಇಲ್ಲಿಂದ ಸಪೋರ್ಟ್ ಕೊಟ್ಟರೆ ಅವರಲ್ಲಿ ಹೋರಾಡ್ತೀವಿ. ನಾವು ಇವತ್ತು 33 ವರ್ಷ ಸರ್ವಿಸ್ ಮಾಡಿ ರಿಟೈರ್ಡ್ ಆಗಿ ಬಂದಿದ್ರು ನಾವು ಸುಧಾ ಲೆಟರ್ ಬರೆದಿದ್ದು ನಮ್ಮ ಇದಕ್ಕೆ ಅವಶ್ಯಕತೆ ಇದ್ರೆ ಬರೇಳಿ ಸರ್, ನಾವು ಬರ್ತೀವಿ, ಸೇವೆ ಮಾಡ್ತೀವಿ ಅಂತ. ಮುಂದೂ ಸಹ ಸೇವೆ ಮಾಡೋಕ್ಕೆ ಅವಶ್ಯಕತೆ ಇದ್ರೆ ಬರ್ತೀವಿ. ಬೋಲೋ ಭಾರತ್ ಮಾತಾ ಕಿ. ಒಂದು ನಾವು ಬಾರ್ಡರ್ ಇದ್ದಾಗ ಗನ್ನಲ್ಲಿ ಗೋಲಿ ಹೊಡಿತಿರಲ್ಲ, ಜೋರಾಗಿ ಅರ್ಚ್ಕೋವು. ಪಾಕಿಸ್ತಾನದವ್ರು ಅಂತ ತಿಳ್ಕೋರು, ಜನ ಜೋರಾಗಿ ಅವ್ರೇನು ತಿಳ್ಕೋರು. ನೀವು ಜೋರಾಗಿ ಒಂದ್ಸರಿ ಭಾರತ್ ಮಾತಾಕಿ ಅಂತ ಕೂಗ್ಬಿಟ್ರೆ ಅಲ್ಲಿ ಕಡೆ ಪಕ್ಷ ಒರಳು ಸ್ವಲ್ಪ ಕೇಳಬೇಕು. ನಾವು ಪಾಕಿಸ್ತಾನಕ್ಕೆ ಕಳಿಸ್ತಿದ್ದು, ನಿಮ್ದು ಒರಳು ಸ್ವಲ್ಪ ಕೇಳ್ಬಿಟ್ರೆ ನಾವು ದೇಶದಲ್ಲಿ ಸೇವೆ ಮಾಡೋದು ಸಾರ್ಥಕ ಆಯ್ತು ಅಂತ ತಿಳಿಸ್ಕೊಳ್ತೀನಿ. ಒಂದು 3 ಸಾರಿ ಭಾರತ್ ಮಾತಾಕಿ ಜೈ ಅಂತೀನಿ, ಅನ್ಮೈ ಜೋರಾಗಿ ಕೂಗ್ತೀರಾ? ಕೈ ಎತ್ತು ಕೂಗ್ಬೇಕು. बोलो भारत माता की जय, बोलो भारत माता की जय, बोलो भारत माता की जय, वंदे मातरम, वंदे मातरम, वंदे मातरम, जय हिंद, जय हिंद.